ಇನ್ನು ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆಯ ಸುಳಿವು ಸಿಗ್ತಾ ಇದ್ದಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಾಫ್ಟ್ ಆಗಿದ್ದಾರೆ. ಜೆಡಿಎಸ್ನ ಸಮಾವೇಶದಲ್ಲಿ ಅಂಬರೀಷ್ನನ್ನ ನೆನೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ದಿವಂಗತ ಅಂಬರೀಶ್ವರನ್ನ ನೆನೆಯುವಂತಹ ಕೆಲಸವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಸುಮಲತಾ ಅವರ ಮೇಲೂ ಕೂಡ ಕೆಂಡವನ್ನ ಕಾರ್ತಾ ಇದ್ದಂತಹ ಕುಮಾರಸ್ವಾಮಿ ಅವರು ಈಗ ಸಂಪೂರ್ಣವಾಗಿ ಫುಲ್ ಸಾಫ್ಟ್ ಆಗಿದ್ದಾರೆ. ಸುಮಲತಾರವರು ನನ್ನ ಸ್ವಂತ ಅಕ್ಕ ಇದ್ದಂತೆ, ಅವರೊಂದಿಗೆ ಸಂಘರ್ಷ ಮುಂದುವರಿಸಿಕೊಂಡು ಹೋಗೋದಿಲ್ಲ. ಸುಮಲತಾ ನನ್ನ ಅಕ್ಕ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಹೀಗಾಗಿ ಅವರ ಈ ಒಂದು ಸಾಫ್ಟ್ ಕಾರ್ನರ್ನ ಧೋರಣೆ ಇದೆಯಲ್ಲ, ಇದು ಸಾಕಷ್ಟು ಇದೀಗ ಕುತೂಹಲ ಮೂಡಿಸ್ತಾ ಇದೆ. ಈವರೆಗೆ ಕೆಂಡವನ್ನ ಕಾರ್ತಾ ಬರ್ತಾ ಇದ್ರು, ಇದೀಗ ಸುಮಲತಾರನ್ನ ನನ್ನ ಅಕ್ಕ ಅಂತ ಹೇಳಿದ್ದಾರೆ. ಮತ್ತೊಂದೆಡೆಯಲ್ಲಿ ನಾಳೆ ದೆಹಲಿಗೂ ಕೂಡ ತೆರಳುತ್ತಾ ಇದ್ದಾರೆ. ಹೀಗಾಗಿ ತಮ್ಮ ಪುತ್ರನನ್ನ ಮಂಡ್ಯ ಲೋಕಸಭಾ ಅಖಾಡಕ್ಕೆ ಧುಮುಕಿಸೋದಕ್ಕೆ ಪರೋಕ್ಷವಾಗಿ ಒಂದು ಸಂದೇಶ ಏನಾದರೂ ಕೊಟ್ರ, ಆ ಸುಳಿವನ್ನ ಏನಾದರೂ ಮಾಜಿ ಸಿಎಂ ಕುಮಾರಸ್ವಾಮಿ ಕೊಟ್ರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ನಾಳಿನ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಮಾಜಿ ಸಿಎಂ ಕುಮಾರಸ್ವಾಮಿ ಕಳೆದ ಬಾರಿ ಆಗಿದ್ದಂತಹ ಡ್ಯಾಮೇಜ್ ಇತ್ತಲ್ಲ, ಆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಅದೇ ರೀತಿಯಾಗಿ ಸುಮಲತಾ ಅಂಬರೀಷ್ ಅವರ ಅಭಿಮಾನಿಗಳು ಯಾವುದೇ ರೀತಿಯಲ್ಲೂ ಕೂಡ ಅವರ ಮನಸ್ಸಿಗೆ ನೋವಾಗದಂತೆ, ಅದೇ ರೀತಿಯಾಗಿ ಯಾವುದೇ ರೀತಿಯಲ್ಲೂ ಕೂಡ ಅವರು ವೈಲೆಂಟ್ ಆಗದ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ದಿವಂಗತ ಅಂಬರೀಷ್ ಅವರನ್ನು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ನೆನೆದಿದ್ದಾರೆ. ಅಂಬರೀಷ್ ಅವರು ನಮ್ಮ ಸಮಾಜದಿಂದ ಒಬ್ಬ ಕಲಾವಿದನಾಗಿ ಎತ್ತಕ್ಕೆ ಬೆಳೆದಿದ್ದು, ಹಳ್ಳಿಯಿಂದ ಒಂದು ಕಷ್ಟಪಟ್ಟು ಬಂದಂಥ ಒಬ್ಬ ಜೀವಿ, ನಮ್ಮ ಸ್ನೇಹಿತ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ರಾಜ್ಕುಮಾರ್ ಅವರ ಒಂದು ಜಾಗದಲ್ಲಿ ಏನು ಆ ಕಂಠೀರವ ಸ್ಟುಡಿಯೋದಲ್ಲಿ ಅದ್ರ ಎದುರುಗಡೆನೆ ಜಾಗ ಗುರುತಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದು. ಅದು ನಾನು ಕೊಟ್ಟಂಥ ಗೌರವ, ಈ ಜಿಲ್ಲೆಯ ಜನತೆಗೆ ನಾನು ಕೊಟ್ಟಂಥ ಗೌರವ. ಅದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಿದ್ದೆ. ನಮ್ಮ ಸ್ನೇಹಿತ ಕಷ್ಟಪಟ್ಟು ಬಂದಿದ್ದರು, ಜೀವನದಲ್ಲಿ ಒಂದು ಕಲಾವಿದರಾಗಿ ಬೆಳೆದಿದ್ದರು, ಒಂದು ಗೌರವ ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ ಇತ್ತು, ಮಾಡಿದ್ದೇವೆ. ಅದು ಹೊರತುಪಡಿಸಿ ನಾನು ಅವ್ರ ಬಗ್ಗೆ ಸಣ್ಣದಾಗಿ ಮಾತಾಡ್ತೀನಿ. ಇವತ್ತು ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ಮ ಸ್ವಂತ ಅಕ್ಕ ಅಂತಕ್ಕಂಥ ಹೇಳ್ತೀವಿ. ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ, ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ, ಅದನ್ನೇ ಅದನ್ನು ರೋಯ್ಬರಿ ಕರ್ಸ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ಅದರಿಂದ ಯಾವುದೇ ಕಾರಣಕ್ಕೂ ನಾವೇನು ಮಾಡೋದು ಅಂತ ಹೇಳಲ್ಲ. ಭಗವಂತ ನಮಗೆ ಮಾಡಿಸಿದ್ದಾನೆ ಅಷ್ಟೇ, ಭಗವಂತ ಮಾಡಿಸಿದ್ದಾನೆ. ಅದರ ಮೇಲೆ ಹೆಚ್ಚಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್, ಈವರೆಗೆ ಇಬ್ಬರ ನಡುವೆಯೂ ಕೂಡ ಮಾಜಿ ಸಿಎಂ ಕುಮಾರಸ್ವಾಮಿ ಆಗಿರ್ಬೋದು, ಸಂಸದೆ ಸುಮಲತಾ ಅವರ ನಡುವೆ ಹಾವು ಮುಂಗುಸಿಯ ಆಟ ನಡೀತಾ ಇತ್ತು. ಇದೀಗ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋದಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇರುವಂಥದ್ದನ್ನು ನೋಡಿದ್ರೆ ಅವರ ಪುತ್ರ ಅಖಾಡಕ್ಕೆ ಧುಮುಕ್ತಾರೆ ಅನ್ನುವಂಥದ್ದು ಕೂಡ ಎಲ್ಲ ಒಂದೆಡೆ ಸ್ಪಷ್ಟವಾಗ್ತಾ ಇದೆ. ಏನೆಲ್ಲ ಮಾತನಾಡಿದ್ರು ಕುಮಾರಸ್ವಾಮಿ ಅವರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ಸಂತೋಷ್ ರಾಥೋಡ್, ಏನು ಇವತ್ತು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಜೆಡಿಎಸ್ನ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು. ಇವತ್ತು ಮಂಡ್ಯದ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದನ್ನ ಸ್ವತಃ ಕುಮಾರಸ್ವಾಮಿ ಅವರೇ ಘೋಷಣೆ ಮಾಡ್ತಾರೆ ಅನ್ನೋ ನಿರೀಕ್ಷೆ ಸಾಕಷ್ಟು ಇತ್ತು. ಆದ್ರೆ ಇವತ್ತಿನ ಸಭೆಯಲ್ಲಿ ಆರಂಭದಲ್ಲೇ ಒಂದಷ್ಟು ಗೊಂದಲ ಗದ್ದಲಗಳು ಕೂಡ ಉಂಟಾಯ್ತು. ಯಾಕಂತ ಹೇಳಿದ್ರೆ ಮಂಡ್ಯ ಜಿಲ್ಲೆ ಜೆಡಿಎಸ್ನ ನಾಯಕರುಗಳು, ಮುಖಂಡರುಗಳು ಹಾಗೆ ಎಲ್ಲಾ ಕಾರ್ಯಕರ್ತರುಗಳು ಕೂಡ ಒಕ್ಕೊರಲಿಂದ ದೇವೇಗೌಡರ ಕುಟುಂಬದಿಂದ ಕುಮಾರಸ್ವಾಮಿ ಅವರು ಆಗ್ಬೋದು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಆಗ್ಬೋದು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲೇಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡಿದ್ರು. ಹೀಗಾಗಿ ಒಂದಷ್ಟೊತ್ತು ಸಭೆ ಗೊಂದಲಕ್ಕೂ ಕೂಡ ಈಡಾಯ್ತು. ಅದಾದ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಆ ಕಾರ್ಯಕರ್ತರನ್ನ ಏನು ಸಮಾಧಾನ ಪಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆ ಬಳಿಕ ಅದಕ್ಕೂ ಕೂಡ ಸಮಾಧಾನ ಆಗದೆ ಇರ್ತಕ್ಕಂಥ ಕಾರ್ಯಕರ್ತರು ನಿಖಿಲ್ ಅವರೇ ಬರಬೇಕು ಅಂತ ಹೇಳಿ ಹೆಚ್ಚು ಕೂಗನ್ನ ಆರಂಭಿಸಿದ್ರು. ಅದ ಬಳಿಕ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ರು. ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿ, ಮೊದಲು ಜಿಲ್ಲಾ ನಾಯಕರುಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಲಿ, ಆ ನಂತರದಲ್ಲಿ ನಾನು ಏನ್ ಹೇಳ್ಬೇಕು ಅದು ನನ್ನ ಮನದಾಳದ ಮಾತುಗಳನ್ನ ಹೇಳ್ತೇನೆ ಅಂತ ಹೇಳಿ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದಂತ ಜಿಲ್ಲೆಯ ಮಾಜಿ ಶಾಸಕರುಗಳು ಎಲ್ಲರೂ ಕೂಡ ಒಕ್ಕಲಿನಿಂದ ಮಾತಾಡಿದ್ದೊಂದೇನೆ, ಮಂಡ್ಯದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಅಥವಾ ಕುಮಾರಸ್ವಾಮಿ ಅವರು ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಸ್ಪರ್ಧೆ ಮಾಡ್ಲೇಬೇಕು. ನಾವೆಲ್ಲರೂ ಕೂಡ ಒಕ್ಕಲಿನಿಂದ ಆಹ್ವಾನ ಮಾಡ್ತಾ ಇದ್ದೇವೆ, ಪಕ್ಷದ ನಿರ್ಣಯ ಕೂಡ ಅದೇ ಆಗಿದೆ. ಹೀಗಾಗಿ ನೀವಿಬ್ರಲ್ಲಿ ಯಾರಾದ್ರೂ ಒಬ್ರು ಸ್ಪರ್ಧೆ ಮಾಡ್ಬೇಕು ಅನ್ನೋ ಒಂದು ಆನ್ಲೈನ್ ಅಜೆಂಡಾವನ್ನು ಕೂಡ ಸಭೆಯಲ್ಲಿ ಮಂಡಿಸಿದ್ರು. ಅದಾದ ಬಳಿಕ ಮಾತನಾಡಿದಂತ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನಿಮ್ಮ ಒಂದು ಆಗ್ರಹ ಎಲ್ಲವೂ ಕೂಡ ನಮ್ಗೆ ಸ್ವಾಗತಾರ್ಹವಾದ್ದು. ಆದ್ರೆ
ನಾನು ಯುವ ಘಟಕದ ಅಧ್ಯಕ್ಷನಾಗಿ ಒಂದು ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ರೆ ರಾಜ್ಯಾದ್ಯಂತ ಸಂಚಾರ ಮಾಡ್ಲಿಕ್ಕೆ ಅಥವಾ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ಕುಮಾರಸ್ವಾಮಿ ಅವರು ತೆಗೆದುಕೊಳ್ತಕ್ಕಂತ ಎಲ್ಲಾ ನಿರ್ಧಾರಕ್ಕೂ ಬದ್ಧವಾಗಿರ್ತೇನೆ ಅಂತ ಹೇಳಿದ್ರು. ಅದಾದ ನಂತರದಲ್ಲಿ ಮಾತನಾಡಿದಂತ ಕುಮಾರಸ್ವಾಮಿ ಅವರು ಕೂಡ ಪ್ರತಿ ಬಾರಿ ಏನೋ ಸಾಕಷ್ಟು ಒಂದು ಆಕ್ರೋಶಭರಿತವಾಗಿ ಮಾತನಾಡ್ತಿದ್ದಂತ ಸುಮಲತಾ ಅವ್ರ ಬಗ್ಗೆ ಆಕ್ರೋಶಭರಿತವಾಗಿ ಮಾತನಾಡ್ತಿದ್ದಂತ ಕುಮಾರಸ್ವಾಮಿ ಅವರು ಇವತ್ತು ಭಾವನಾತ್ಮಕವಾಗಿ ಮಾತನಾಡಿದ್ರು. ಜೊತೆಗೆ ಆ ಕಾರ್ಯಕರ್ತರ ಮನಸ್ಸು ಗೆಲ್ಲುವಂತ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸಂಸದ ಸುಮಲತಾ ಅಂಬರೀಶ್ ಅವ್ರನ್ನ ತನ್ನ ಅಕ್ಕನಿಗೆ ಹೋಲಿಸಿಕೊಂಡು ಮಾತನಾಡಿದಂತ ಏನು ಕುಮಾರಸ್ವಾಮಿ ಅವರು ಎಲ್ಲ ಒಂದು ವೈರತ್ವವನ್ನು ಮರೆತು ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಕೂಡ ಆ ಕರೆಯನ್ನ ಕೊಟ್ಟಿದ್ದು. ಏನೋ ಮತ್ತೆ ಈ ಬಾರಿ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರ ಅನ್ನೋ ಒಂದು ಸುಳಿವನ್ನು ಕೂಡ ಬಿಟ್ಕೊಟ್ಟಿರ್ತಕ್ಕಂಥದ್ದು ಸಂತೋಷ್ ರಾಥೋಡ್. ಧನ್ಯವಾದಗಳು ಶಶಿ.